ದೀಪದ ಕೆಳಗೆ ಕತ್ತಲೆ ಅನ್ನೋ ಹಾಗಾಗಿದೆ ಈ ಗ್ರಾಮಸ್ಥರ ಬದುಕು. ಊರಲ್ಲಿ ನೀರಿನ ಘಟಕಗಳು ಬಂದ್ ಆಗಿದೆ. ನದಿಯಲ್ಲಿ ಮೊಸಳೆ ಕಾಟ. ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಶುದ್ಧ ಕುಡಿಯೋ ನೀರೇ ಇಲ್ಲ. ಮುದ್ದೇಬಿಹಾಳದ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಸಂಕಷ್ಟ ಶುರುವಾಗಿರೋದು. ಅಮರಗೋಳ್, ತಂಗಡಗಿ, ಕುಂಚಕನೂರು, ಕಮ್ಮಲದಿನ್ನಿ, ಗಂಗೂರು ಗ್ರಾಮಗಳಲ್ಲಿ ಶುದ್ಧ ಕುಡಿಯೋ ನೀರಿನ ಸಮಸ್ಯೆ ಇದೆ. ಎತ್ತಿನ ಬಂಡಿ, ಬೈಕ್ನಲ್ಲಿ ನದಿಗೆ ಹೋಗಿ ನೀರು ತರೋ ಪರಿಸ್ಥಿತಿ ಇದೆ ಜನರಿಗೆ. ನೀರಿನ ಘಟಕ ಬಂದಾಗಿರೋ ಕಾರಣ ಜನರಿಗೆ ಸಂಕಷ್ಟ ಎದುರಾಗಿರೋದು. ರಿಪೇರಿ ಮಾಡದ ಕಾರಣ 10 ಘಟಕಗಳು ಪಾಳು ಬಿದ್ದು ಹೋಗಿದೆ. ನಮ್ಮಲ್ಲಿ 849 ಶುದ್ಧ ಕುಡಿಯ ನದಿಗಳಿದ್ದು, ಅದರಲ್ಲಿ ನಮ್ಮ 250 ರಿಪೇರಿ ಅದಾವೆ ಸರ್. ಉಳುಕಿದ್ದು ಪಾರ್ಷಿಯಲ್ ರಿಪೇರಿ ಇದ್ದು ಅದಕ್ಕೊಮ್ಮೆ ನಮ್ಮ ಕೇಂದ್ರ ಕಚೇರಿಯಿಂದ ಇದಕ್ಕೆ ಹೋಗೋದು ಒನ್ ಟೈಮ್ ರಿಪೇರ್ ಅಂತ ಹೇಳಿ ನಾವು 28 ಕೋಟಿ 60 ಲಕ್ಷಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿವಿ. ಇವು 250 ಟೋಟಲ್ ಬಂದಿದ್ದು ಪ್ಲಸ್ ಕೆಲವೊಂದು ಮೈನರ್ ರಿಪೇರ್ಸ್ ಅದಾವೆ. ಇದು ಹೋಗಿದ್ದು ಹಂಗಾವಿ ಫಿಲ್ಟರ್ ಹೋಗಿದ್ದು ಅವತ್ತಲ್ಲಿ 28 ಕೋಟಿದು ನಾವು ಅದನ್ನು ಜಿಲ್ಲಾ ಪಂಚಾಯತ್ ವತಿಯಿಂದ ಮುಖ್ಯ ಕಾರ್ಯದರ್ಶಿಯಿಂದ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿವಿ ಸರ್. ಅದು 28 ಕೋಟಿ ರಿಲೀಸ್ ಆಯ್ತು ಅಂದ್ರೆ ಅವನು ರಿಪೇರ್ ಮಾಡಿ ಬಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇದು ಮಾಡ್ತೀವಿ. ಮತ್ತು ಆಲ್ಮೋಸ್ಟ್ ನಮ್ಮ ಎಲ್ಲ ವಿಲೇಜ್ನ ಬಹುವಳಿ ನೀರು, ಮೋಸ್ಟ್ ಆಫ್ ದ ವಿಲೇಜಕ್ಕೆ ಬಹುವಳಿ ಕುಡಿಯೋದು WTP ಟ್ರೀಟೆಡ್ ವಾಟರ್ ಹೋಗ್ತದೆ. ಅದಾಗಿ ಇವನು ಬೇಕು, ಇದು ಬೇಡ ಅಂತಲ್ಲ, RO ಫಿಲ್ಟರ್ ಬೇಡ, ಇದನ್ನು ಬೇಕು. ಅವ್ರ ರಿಪೇರಿಗೆ ನಾವು ಪ್ರಸ್ತಾವನೆ ಸಲ್ಲಿಸಿವಿ ಸರ್ ರಾಜ್ಯ ಸರ್ಕಾರ. ತಾಲೂಕಿನ ಅಮರಗೋಳ್ ಗ್ರಾಮದಲ್ಲಿ ಇವತ್ತು ನೀರಿನ ಕೊರತೆ ತುಂಬ ಉಂಟಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಯಾವುದೇ ರೀತಿ ನಮಗೆ ಮನವಿಯನ್ನು ಯಾವುದೇ ರೀತಿಯನ್ನು ಸ್ಪಂದನೆ ಮಾಡ್ತಾ ಇಲ್ಲ. ಅಧಿಕಾರಿ ಜೊತೆಯಲ್ಲಿ ಫೋನ್ ಸಂಪರ್ಕ ಮಾಡಿದರೂ ಕೂಡ ಫೋನ್ ರೆಸ್ಪಾನ್ಸ್ ಇಲ್ಲ, ಯಾವುದೂ ರೆಸ್ಪಾನ್ಸ್ ಇಲ್ಲ. ನದಿ ಪಕ್ಕದಲ್ಲಿದ್ದರೂ ಕೂಡ ಇವತ್ತು ನೀರಿನ ಹಾಹಾಕಾರ ಬದ್ದಿದಪ್ಪ ಅಂತಂದರೆ ಇವತ್ತು ನಮಗೆ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೋ, ಅಥವಾ ಗ್ರಾಮ ಪಂಚಾಯತಿ PDO ಏನು ಮಾಡ್ತಾ ಇದ್ದಾರೋ, ಅಥವಾ ಇವರು ಸಂಬಂಧಪಟ್ಟ ಇಲಾಖೆಯವ್ರು ಏನು ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ನದಿ ಪಕ್ಕದಲ್ಲಿದ್ರೂ ಕೂಡ ನಿಮ್ಮದು ನೀರಿನ ಹಾಹಾಕಾರ ಬರ್ತಾ ಇದೆಯಪ್ಪ ಅಂತಂದರೆ ಇವತ್ತು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.